ಮದ್ವೆಗಳ ಸೀಸನ್ ಅಂಡ್ ಮೇಕಪ್ ಮಾಡ್ತಾನೆ ಇರ್ತೀರಾ. ಸೊ ಏನಾದ್ರು ಐಗೆ ಡಿಫ್ರೆಂಟ್ ಮಾಡ್ಲಿಕ್ಕಿದ್ರೆ ಇದು ಒಂದು ಸಾಫ್ಟ್ ಗ್ಲಾಮ್ ಲುಕ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಹೈಲಿ ಅಂತ ಗ್ಲಾಮ್ ಆಗೂ ಇಲ್ಲ ಅಂಡ್ ತುಂಬಾ ಜಟಾಕ್ ಆಗು ಕೂಡ ಇಲ್ಲ. ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪನೇ ಗ್ಲಾಮ್ ಕಾಣೋ ತರ ನಾನು ಇದನ್ನ ಕ್ರಿಯೇಟ್ ಮಾಡಿದ್ದೀನಿ. ಅಂಡ್ ದಿಸ್ ಇಸ್ ಹೌ ದ ಐ ಲುಕ್ಸ್. ಐ ಫೀಲ್ ದಟ್ ದಿಸ್ ಇಸ್ ಸಮಥಿಂಗ್ ಯು ಶುಡ್ ಆಲ್ ನೋ. ಯಾಕಂದ್ರೆ ನೀವು ಏನು ಮದ್ವೆ ಹೆಣ್ ಅಲ್ದೇ ಇದ್ರೆ ಏನಾದ್ರೂ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಆಗಿ ನೀವು ಫಂಕ್ಷನ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಹೋಗೋದಿದ್ರೆ ಜಾಸ್ತಿ ಐ ಮೇಕಪ್ ಅಥವಾ ಜಾಸ್ತಿ ಮೇಕಪ್ ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸಬಾರ್ದು ಅಂತ ನಿಮ್ಗಿದ್ರೆ ದಿಸ್ ಇಸ್ ದ ಮೇಕಪ್ ಲುಕ್ ಯು ಶುಡ್ ಗೋ ಫಾರ್. ಇದೇ ರೀತಿ ಅಂತ ಹೇಳ್ತೀನಿ, ಇದೇ ಅಂತ ಹೇಳಲ್ಲ, ಬಟ್ ದಿಸ್ ಇಸ್ ಒನ್ ಸಚ್ ಲುಕ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂಡ್ ಈ ಲುಕ್ ಅನ್ನ ನಾನು ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ಬೇಕಿದ್ರೆ ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ನಾನಿವತ್ತು ಮೇಕಪ್ ರೆವಲ್ಯೂಷನ್ ಅವರದ್ದು ಫಾರೆವರ್ ಡೈನಾಮಿಕ್ ಎಲ್ಯೂರ್ ಪ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಗೆ ಇಲ್ಲಿ ಈ ಲೈಟ್ ಬ್ರೌನ್ ಶೇಡ್ ಕಾಣಿಸ್ತಿದೆಯಾ, ಅದನ್ನ ನಾನೊಂದು ಉದ್ದ ಬ್ರಿಸಲ್ಸ್ ಇರೋ ಫ್ಲಫಿ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ಲಷ್ ಅಲ್ಲಿ ತಗೊಳ್ತಿದ್ದೀನಿ. ಅಂಡ್ ಮೆಲ್ಲನೆ ನನ್ನ ಐದು ಕ್ರೀಸ್ ಮೇಲೆ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಷ್ಟೊಂದು ನಿಮ್ಗೆ ಎದ್ದು ಪಿಗ್ಮೆಂಟ್ ಕಾಣಿಸಲ್ಲ, ಯಾಕಂದ್ರೆ ನಾನು ಕಣ್ಣಿಗೇನು ಕನ್ಸೀಲರ್ ಎಲ್ಲ ಹಾಕ್ಲಿಲ್ಲಲ್ಲ. ಬಟ್ ಸ್ಟಿಲ್ ಒಂದು ಲೈಟ್ ಆಗಿರೋ ಆ ಟ್ರಾನ್ಸಿಷನ್ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಕಲರ್ ಅನ್ನ ನಾನು ನನ್ನ ಕ್ರೀಸ್ ಮೇಲೆ ಚೆನ್ನಾಗಿ ವಿಂಡ್ಶೀಲ್ಡ್ ವೈಪರ್ ಮೋಕ್ಷನ್ ಅಲ್ಲಿ ಹಚ್ತಾ ಹೋಗ್ತೇನೆ. ನಾನು ಇಲ್ಲಿ ಎರಡು ಕಣ್ಣಿಗೂ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೀನಿ ಆಯ್ತಾ. ಅಂದ್ರೆ ನನಗೆ ಒಂದು ಕಣ್ಣಿಗೆ ಮಾಡಿ ಆಮೇಲೆ ಅದೇ ಲೈಲಾಕ್ನ ಇನ್ನೊಂದು ಕಣ್ಣಿಗೆ ಮಾಡಿಬಿಟ್ಟು ಅಷ್ಟೊಂದು ಅಭ್ಯಾಸ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಐ ಶ್ಯಾಡೋ ಒಂದು ಕಣ್ಣಿಗೆ ಹಚ್ಚಿದ ನಂತರ ಅದೇ ಸೇಮ್ ಐ ಶ್ಯಾಡೋ ಆ ಕಣ್ಣಿಗೆ ಕೂಡ ನೆಕ್ಸ್ಟ್ ಕಣ್ಣಿಗೆ ಕೂಡ ನಾನು ರೆಪ್ಲಿಕೇಟ್ ಮಾಡ್ತೀನಿ. ಇವಾಗ ಸೆಕೆಂಡ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಇದು ನಾನು ಒಂದು ಬ್ರಷ್ ತಗೊಂಡಿದ್ದೀನಿ. ಈ ಬ್ರಷ್ ನನ್ನ ಮೊದಲನೇ ಬ್ರಷ್ ಅಲ್ಲಿರೋ ಬ್ರಿಸಲ್ಸ್ ಗಿಂತ ಇದರದ್ದು ಬ್ರಿಸಲ್ಸ್ ಸ್ವಲ್ಪ ಚಿಕ್ಕದಾಗಿದೆ ಅಂಡ್ ಸ್ವಲ್ಪ ಡೆನ್ಸ್ ಆಗಿದೆ. ಹಾಗೂ ಇದು ನಾನು ನನ್ನ ಕ್ರೀಸ್ ಲೈನಿಗೆ ಕಲರ್ ಹಚ್ಲಿಕ್ಕೆ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಈ ತರ ಮಾವ್ ಒಂದು ಶೇಡ್ ಇದೆ, ಸೊ ಲೈಟ್ ಪಿಂಕಿಶ್ ಮಾವ್ ಅಂತ ಹೇಳ್ಬೋದು. ಆ ಶೇಡ್ ಅನ್ನ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಆ ಶೇಡ್ ಅನ್ನ ನನ್ನ ಕ್ರೀಸ್ ಮೇಲೆ ಪ್ಲೇಸ್ ಮಾಡ್ತಿದ್ದೀನಿ. ಹಾಗೂ ಅದಾದ ನಂತರ ಚೆನ್ನಾಗಿ ಒಂದು ರೊಟೇಷನ್ ಮಾಡಿಬಿಟ್ಟು ಹಾಗೂ ವಿಂಡ್ಶೀಲ್ಡ್ ವೈಪರ್ ಮೋಷನ್ ಅಲ್ಲಿ ನನ್ನ ಐ ಕ್ರೀಸ್ ಮೇಲೆ ನಾನು ಈ ಕಲರ್ ಅನ್ನ ಹಚ್ತಾ ಹೋಗ್ತೀನಿ. ಇದಿಷ್ಟು ಆದ ನಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಸಿಂಪಲ್ ಆಗಿರೋ ಕ್ಲಿಯರ್ ಬ್ರಷ್, ಏನು ಕಲರ್ ತಗೊಳ್ಳದೆ ಸ್ವಲ್ಪ ಇನ್ನೂ ಚಿಕ್ಕ ಬ್ರಿಸಲ್ಸ್ ಇರೋ ಸ್ವಲ್ಪ ಇನ್ನೂ ಡೆನ್ಸ್ ಇರೋ ಬ್ರಷ್ ಅನ್ನ ತಕೊಂಡ್ಬಿಟ್ಟು ಈ ಎರಡು ಕಲರ್ ಅನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಎರಡನ್ನು ಮರ್ಜ್ ಆಗೋ ಹಾಗೆ ಕಂಬೈನ್ ಆಗೋ ಹಾಗೆ ನಾನು ಚೆನ್ನಾಗಿ ಇದನ್ನ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಕ್ರೀಸ್ ಬೇರೆ ಹಾಗೂ ಕ್ರೀಸಿನ ಮೇಲೆ ಬೇರೆ ಶೇಡ್ ಕಾಣಬಹುದು, ಒಂದು ಟ್ರಾನ್ಸಿಷನ್ ಒಂದು ಗ್ರೇಡಿಯಂಟ್ ಕಾಣೋ ಹಾಗೆ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಡೆನ್ಸ್ ಥಿಕ್ ಆಗಿರೋ ಟಿಪ್ ಚೆನ್ನಾಗಿರೋ ಒಂದು ಪೆನ್ಸಿಲ್ ಬ್ರಷ್ ಅನ್ನ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಡಾರ್ಕ್ ಆಗಿರೋ ಮಾವ್ ಕಲರ್ ಅನ್ನ ನನ್ನ ಪೆನ್ಸಿಲ್ ಬ್ರಷ್ ಅಲ್ಲಿ ತಗೊಂಡ್ಬಿಟ್ಟು ನನ್ನ ಐಸ್ ಇದ್ದು ಎಡ್ಜಸ್ಗೆ ವಿ ತರ ನಾನು ಇದನ್ನ ಪ್ಲೇಸ್ ಮಾಡ್ತಾ ಬರ್ತೀನಿ. ಹಾಗೂ ಅದೇ ಬ್ರಷ್ ಅಲ್ಲಿ ಸ್ವಲ್ಪ ಇದನ್ನ ಸ್ಪ್ರೆಡ್ ಮಾಡಿ ಬ್ಲೆಂಡ್ ಮಾಡ್ತಾ ಬರ್ತೀನಿ. ಸೊ ಆ ಔಟರ್ ವಿ ತರ ಒಂಚೂರು ಕಾಣಿಸ್ಲಿ ನನ್ನ ಕಣ್ಣಿದು ಎಡ್ಜಸ್ ಅಂತ ಅನ್ಬಿಟ್ಟು. ಸಿಂಪಲ್ ಆಗಿ ಹೇಳೋದಾದ್ರೆ ನಾನು ನನ್ನ ಔಟರ್ ವಿ ಅನ್ನು ಸ್ವಲ್ಪ ಡಾರ್ಕರ್ ಕಲರಿಂದ ಒಂದು ಡೆಪ್ತ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ. ಈಗ ನಾನು ಸ್ವಿಸ್ ಬ್ಯೂಟಿ ಅವರದ್ದು ಹೋಲೋಗ್ರಾಫಿಕ್ ಐಲೈನರ್ ಇನ್ ದ ಶೇಡ್ 04 ನೆಬ್ಯುಲಾ ಈ ಮಲ್ಟಿಕ್ರೋಮ್ ಐಲೈನರ್ ಅನ್ನ ಇಟ್ಕೊಂಡು ನಾನು ನನ್ನ ಐ ಲ್ಯಾಶ್ ಇದ್ದು ಒಂದು ಐಲೈನರ್ ತರ ಇದನ್ನು ಹಚ್ತಾ ಬರ್ತೀನಿ. ಹಾಗೂ ಸ್ವಲ್ಪ ವಿಂಗ್ ಮಾಡ್ತಾ ಇದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪನೇ ಇದಕ್ಕೆ ಒಂದು ಜಸ್ಟ್ ಚಿಕ್ಕದೊಂದು ವಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮಾಡೋದ್ರಿಂದ ನಮ್ಮ ಕಣ್ಣಿಗೆ ನಾವು ಆ ಸಾಫ್ಟ್ ಗ್ಲಾಮ್ ಲುಕ್ ಇದ್ದು ಒಂದು ಸ್ವಲ್ಪ ಟಚ್ ಕೊಟ್ಟಾಗೆ ಆಗತ್ತೆ. ಇವಾಗ ಐ ಶ್ಯಾಡೋಸ್ ಐಲೈನರ್ ಎಲ್ಲ ಹಚ್ಚಿ ಆಯ್ತು, ಖಾಲಿ ನನ್ನ ಲೋವರ್ ಲ್ಯಾಶ್ ಲೈನ್ ಉಳಿದಿದೆ. ಅದನ್ನ ನಾವು ಫೌಂಡೇಶನ್ ಎಲ್ಲ ಹಚ್ಚಿದ ನಂತರ ಆಮೇಲೆ ನಾವು ಅದಕ್ಕೆ ಹೋಗೋಣ. ಬಟ್ ಫಸ್ಟಿಗೆ ಈಗ ನಾವು ನಮ್ಮ ಐಬ್ರೋಸ್ ಮಾಡೋಣ. ಇಲ್ಲಿ ನಾನು ಚಾರ್ಮಿಸಿ ಮಿಲಾನ್ ಅವರದ್ದು ಅಲ್ಟ್ರಾ ಡಿಫೈನಿಂಗ್ ಐಬ್ರೋ ಪೆನ್ಸಿಲ್ ಇನ್ ದ ಶೇಡ್ ಬ್ಲಾಕ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಇದರದ್ದು ಸ್ಪೂಲಿ ಸೈಡ್ ಅನ್ನ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನನ್ನ ಐಬ್ರೋ ಹೇರ್ಸ್ ಅನ್ನ ಕೋಂಬ್ ಮಾಡಿ ಆಮೇಲೆ ಈ ಫೈನ್ ಆಗಿರೋ ಟಿಪ್ ಇಂದ ಐಬ್ರೋ ಸ್ಟ್ರೋಕ್ಸ್ ಗಳನ್ನ ಚಿಕ್ಕದಾಗಿ ನಾನು ಮಾಡ್ತಾ ಬರ್ತೀನಿ. ಐಬ್ರೋ ನಾನು ಫಿಲ್ ಮಾಡಿದ ನಂತರ ಎಷ್ಟೊಂದು ಚೆನ್ನಾಗಿ ನನ್ನ ಐ ಲುಕ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಆನ್ ಐಬ್ರೋ ಪೆನ್ಸಿಲ್ ಕ್ಯಾನ್ ಎನ್ಹ್ಯಾನ್ಸ್ ಯುವರ್ ಹೋಲ್ ಐ ಲುಕ್. ನಾನಿಲ್ಲಿ NYB ಅವರದ್ದು ಐ ಲವ್ ಫಾಲ್ಸ್ ಐ ಲ್ಯಾಶಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಫಸ್ಟಿಗೆ ಇದನ್ನು ಹಾಫ್ ಆಗಿ ಕಟ್ ಮಾಡ್ತಿದ್ದೀನಿ
ಆ್ಯಂಡ್ ಆ ಹಾಫಿಗೆ ಇದೆಯಲ್ಲ ನಾನು ಜಸ್ಟ್ ಸ್ವಲ್ಪ ಅಡೆಸಿವ್ ಹಾಕಿ ಇಡ್ತಾ ಇದ್ದೀನಿ, ಸೊ ದಟ್ ಅದೊಂದು 15 to 30 seconds ಸ್ವಲ್ಪ ಡ್ರೈ ಆಗಿರಲಿ. ಡ್ರೈ ಆದ ನಂತರ ಈ ಅಡೆಸಿವ್ ಇದೆಯಲ್ಲ ನಮ್ಮ ಐ ಲ್ಯಾಶಸ್ ಮೇಲೆ ಚೆನ್ನಾಗಿ ಕೂರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಫಸ್ಟಿಗೆ ಮಾಡ್ತಾ ಇದ್ದೀನಿ. ಫಾಲ್ಸ್ ಐ ಲ್ಯಾಶಸ್ ಅನ್ನ ಹಾಕೋ ಮುಂಚೆ ನಾನು ಮೇಬಲಿನ್ ಅವರದ್ದು ದ ಫಾಲ್ಸಿ ಸ್ಲ್ಯಾಶ್ ಲಿಫ್ಟ್ ಮಸ್ಕಾರವನ್ನ ನಾನು ಫಸ್ಟಿಗೆ ಹಚ್ತಾ ಇದ್ದೀನಿ. ಅಪ್ಪರ್ ಲ್ಯಾಶಸ್ಸಿಗೂ ಲೋವರ್ ಲ್ಯಾಶಸ್ಸಿಗೂ ಎರಡೂ ಹಚ್ಚಿ ಇಡ್ತಾ ಇದ್ದೀನಿ. 2 ಲ್ಯಾಶಸ್ಸಿಗೆ ನಾನು ಚೆನ್ನಾಗಿ 2 ಕೋಟ್ಗಳನ್ನ ಹಚ್ತಾ ಇದ್ದೀನಿ. ಇವಾಗ ನಾನು ನನ್ನ ಫೇಕ್ ಐ ಲ್ಯಾಶಸ್ಗಳನ್ನು ಅಡೆಸಿವ್ ಹಾಕಿ ಐಗ್ಲೂ ಹಾಕಿ ಇಟ್ಟಿದ್ನಲ್ವ ಡ್ರೈ ಆಗ್ಲಿಕ್ಕಂತ, ಅದನ್ನ ಹಿಡ್ಕೊಂಡ್ಬಿಟ್ಟು ನನ್ನ ಎಡ್ಜಸ್ಸಿಗೆ ಐ ಲ್ಯಾಶಸ್ ಇದೆಯಲ್ಲ ಎಂಡಿದು ಐ ಲ್ಯಾಶಸ್ ಅಲ್ಲಿಗೆ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. 2 ಕಣ್ಣಿಗೂ ಈ ಪ್ರಾಸೆಸ್ ಅನ್ನ ನಾನು ಮಾಡ್ತೀನಿ. ನಾನು ಆ ಫೇಕ್ ಐ ಲ್ಯಾಶಸ್ ಹಚ್ಚಿದ್ನಲ್ವಾ ಅದ್ರ ಮೇಲೆ ನಾನು ಮತ್ತೆ ಮಸ್ಕಾರವನ್ನ 1 ಕೋಟ್ ನನ್ನ ಐ ಲ್ಯಾಶಸ್ ಹಾಗೂ ಆ ಫೇಕ್ ಐ ಲ್ಯಾಶಸ್ ಅನ್ನ ಸೇರಿಸ್ಬಿಟ್ಟು ಹಚ್ತಾ ಇದ್ದೀನಿ. ಇವಾಗ ನಾನು ಮೇಕಪ್ ಎಲ್ಲ ಮಾಡಿ ಬಂದಿದ್ದೀನಿ. ಅದೇ ಫಸ್ಟಿಗೆ ನಾನು ಏನ್ ಪ್ರಾಸೆಸ್ ಮಾಡಿದೆ ಐ ಶ್ಯಾಡೋ ಇಂದ ಅದೇ ನಾನು ಇಲ್ಲಿ ರಿವರ್ಸ್ ವೇ ಅಲ್ಲಿ ಮಾಡ್ತಾ ಇದ್ದೀನಿ. ಈ ಲೈಟ್ ಮೌವ್ ಶೇಡ್ ಇದೆಯಲ್ಲ ಇದನ್ನು ನಾನು ಯಾವ ಬ್ರಷ್ ಇಂದ ಹಚ್ಚಿದೆ ಅದೇ ಬ್ರಷ್ ಅಲ್ಲಿ ಸ್ವಲ್ಪ ತಕೊಂಡ್ಬಿಟ್ಟು ನನ್ನ ಎಡ್ಜಸ್ ಇಂದ ಸ್ಟಾರ್ಟ್ ಮಾಡ್ಬಿಟ್ಟು ನನ್ನ ಲೋವರ್ ಐ ಲ್ಯಾಶಸ್ಗೆ ಲೈಟ್ ಹ್ಯಾಂಡೆಡ್ಲಿ ಹಚ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಅದೇ ಐ ಶ್ಯಾಡೋ ಪ್ರಾಸೆಸ್ ಅನ್ನ ರಿವರ್ಸ್ ಮಾಡಿಬಿಟ್ಟು ಹಚ್ಬೇಕಂತ. ಇವಾಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಲೈಟ್ ಬ್ರೌನ್ ಶೇಡ್ ಅನ್ನ ಯಾವ ಬ್ರಷ್ ಅಲ್ಲಿ ನಾನು ಹಚ್ಚಿದ್ದೆ ಅದೇ ಬ್ರಷ್ ಅಲ್ಲಿ ಮತ್ತೆ ತಕೊಂಡ್ಬಿಟ್ಟು ಈ ಲೈಟ್ ಮಾವ್ ಶೇಡ್ ಕೆಳಗೆ ನಾನು ಇದನ್ನ ಹಚ್ಚಿ ಚೆನ್ನಾಗಿ ಆ ಹಾರ್ಶ್ ಲೈನ್ಸ್ ಇದ್ರೆ ಅದನ್ನ ಬ್ಲೆಂಡ್ ಮಾಡ್ತಾ ಬರ್ತಾ ಇದ್ದೀನಿ. ನನ್ನ ಸಾಫ್ಟ್ ಗ್ಲಾಮ್ ಐ ಲುಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಬಟ್ ಫೈನಲ್ ಟಚಸ್ಗೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ NYB ಅವರದ್ದು ನನ್ನ ಹತ್ರ ಒಂದು ಹೈಲೈಟರ್ ಇದೆ. ಆ ಹೈಲೈಟರ್ ಅನ್ನ ಈ ತರ ಒಂದು ಚಿಕ್ಕ ಒಂದು ಪೆನ್ಸಿಲ್ ಬ್ರಷ್ ತರಾನೇ ಇರೋ ಬ್ರಷ್ ಅನ್ನ ತಕೊಂಡ್ಬಿಟ್ಟು ನನ್ನ ಕಣ್ಣಿನ ತುದಿಗೆ ಎಲ್ಲಿಂದ ನಮ್ಮ ಟಿಯರ್ ಬರುತ್ತಲ್ವಾ ಕಣ್ಣೀರ್ ಬರುತ್ತಲ್ವಾ ಆ ತುದಿಗೆ ನಾನು ಈ ಹೈಲೈಟರ್ ಅನ್ನ ಹಚ್ತಿದ್ದೀನಿ. ಅದ್ರ ಜೊತೆ ನಾನು ಈ ನನ್ನ ಕ್ರೀಸ್ ಲೈನ್ ಇದೆಯಲ್ಲ ಅಲ್ಲಿಗೆ ಆ ಹೈಲೈಟರ್ ಅನ್ನ ಸ್ವಲ್ಪ ತಕೊಂಡು ಹೋಗ್ತಾ ಇದ್ದೀನಿ, ಸೊ ದಟ್ ಆ ಶೀನ್ ಸ್ವಲ್ಪ ಕಾಣ್ಲಿ ಅಂತ ಅಷ್ಟೇ. ಎಲ್ಲ ಪ್ರಾಡಕ್ಟ್ಸ್ ಹಚ್ಚಿದ ನಂತರ ದಿಸ್ ಇಸ್ ಹೌ ಮೈ ಐ ಲುಕ್ ಟರ್ನ್ಡ್ ಔಟ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ಲುಕ್ ದಟ್ ಇಸ್ ಬೀನ್ ಕ್ರಿಯೇಟೆಡ್. ಸೊ ಹೇಗೆ ಅನಿಸ್ತು ನನ್ನ ಈ ವಿಡಿಯೋ? ಐ ಥಿಂಕ್ ದಿಸ್ ಈಸ್ ಅನ್ ಆಪ್ ಐ ಲುಕ್ ಫಾರ್ ಎವ್ರಿ ಇಂಡಿಯನ್ ವೇರ್ ಅಂಡ್ ವೆಸ್ಟರ್ನ್ ವೇರ್ ಕೂಡ ನಿಮ್ಗೆ ಹಾಕ್ಬೋದು ಆಯ್ತಾ. ನಥಿಂಗ್ ಲೈಕ್ ಹಾಕ್ಬಾರ್ದು ಅಂತ ಏನಿಲ್ಲ. ಇಟ್ ಲುಕ್ಸ್ ಗುಡ್. ಲಿಪ್ಸ್ ಅನ್ನ ಸಟಲ್ ಇಟ್ಟಿದ್ದೀನಿ, ಬಟ್ ಸ್ವಲ್ಪ ಗ್ಲಾಸಿ ಇಟ್ಟಿದ್ದೀನಿ. ಆ್ಯಂಡ್ ಐಯನ್ನು ಕೂಡ ಜಾಸ್ತಿ ನಾನು ಓವರ್ಲಿ ಮಾಡ್ಲಿಕ್ಕೆ ಹೋಗಲಿಲ್ಲ. ಒಂದು ಸಟಲ್ ಲುಕ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ಐ ಲ್ಯಾಶಸ್ ಕೂಡ ನಾನು ಜಾಸ್ತಿ ಏನು ಹಾಕಲಿಲ್ಲ. ಆಸ್ ಅ ಗೆಸ್ಟ್, ವೆಡ್ಡಿಂಗ್ ಗೆಸ್ಟ್ ನಾವು ಹೋಗ್ಬೇಕಿದ್ರೆ ದಿಸ್ ಇಸ್ ದ ಪರ್ಫೆಕ್ಟ್ ಐ ಲುಕ್ ಯು ಶುಡ್ ಗೋ ಫಾರ್. ಇದೇ ರೀತಿ ನಿಮ್ಗೆ ಬೇರೆ ಐ ಲುಕ್ಗಳು ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮ್ಗೋಸ್ಕರ ಬೇರೆ ಬೇರೆ ಒಕೇಶನ್ಸ್ಗೆ ಬೇರೆ ಬೇರೆ ಐ ಲುಕ್ಸ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.